ಹಲೋ ಸ್ನೇಹಿತರೆ, ಜೀವನದಲ್ಲಿ ಬದಲಾವಣೆ ಬೇಕು ಎಂದು ಆರುತಿ ಅವರು ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಯಜಮಾನರು ಕೂಡ ಇದ್ದಾರೆ, ಆದರೆ ಯಜಮಾನರಿಗೆ ಪ್ರಸ್ತುತ 58 ವಯ ನಡೀತಾ ಇದೆ. ಯಜಮಾನರು ಬೇಗ ರಸ ಹೊರಗೆ ಹಾಕುತ್ತಾರೆ. ಇದರ ಜೊತೆಗೆ ಯಜಮಾನರು ಹೇಳಿದ ಹಾಗೆ ಮಾಡುವುದಿಲ್ಲ ಎಂದು ಆರುತಿ ಅವರು ತನ್ನ ಸಮಸ್ಯೆ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಅಂಡ್ ಬೇಸಿಕ್ ಗೋಟ್ ಫಾರ್ಮಿಂಗ್ ಎಕ್ವಿಪ್ಮೆಂಟ್ಸ್ ಯು ನೀಡ್. ಇವರು ಸ್ನೇಹಿತರೆ ಮೇಕೆ ಸಾಕಾಣಿಕೆ ಶುರು ಮಾಡಿದ್ದಾರೆ. ಸೊ ಈ ಒಂದು ಸಾಕಾಣಿಕೆಗೆ ಯಾವುದೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಇಲ್ಲಿ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಬನ್ನಿ ಯಾವ ರೀತಿ ಈ ಒಂದು ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇದರ ಬಗ್ಗೆ ಕೂಡ ಮುಂದೆ ಚರ್ಚೆ ಮಾಡೋಣ. ತೂತಿಗೆ ಸಮಾಧಾನ ಪಡಿಸಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. 40 ವಯಸ್ಸಿನ ವ್ಯಕ್ತಿ ಮಾತ್ರ ಅಗಲವಾದ ಚಪಾತಿಗೆ ಸಮಾಧಾನ ಪಡಿಸುವಂತ ಒಂದು ಸಾಮರ್ಥ್ಯ ಹೊಂದಿರುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಏಕೆಂದ್ರೆ ಈ ವಯದಲ್ಲಿ ಆ ಪುರುಷರಿಗೆ ಒಳ್ಳೆ ಅನುಭವ ಕೂಡ ಇರುತ್ತೆ. ಅಂಡ್ ಆದ್ರೆ ಈಕೆ ಯಜಮಾನರಿಗೆ 58 ವಯ ದಾಟಿರುತ್ತೆ, ತುಂಬಾ ವರ್ಷ ಆಗಿದೆ. ಅಂಡ್ ಯಜಮಾನರು 5 ಹೊಡೆತದಲ್ಲಿ ರಸ ಹೊರಗೆ ಹಾಕುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದೇ ಇವಳ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತದೆ. ಅಂಡ್ ಕನಿಷ್ಠ 50ರಿಂದ 60 ಹೊಡೆತಗಳು ಹೊಡೆಯಬೇಕು, ಅಂದಾಗೆ ಮಾತ್ರ ಸಮಾಧಾನ ಆಗುವಂತ ಒಂದು ಚಾನ್ಸಸ್ ಇರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಇತ್ತೀಚೆಗೆ ತೂತಿನ ಗಾತ್ರದಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಆಗಿರುವುದಾಗಿ ಖುದ್ದಾಗಿ ಆರತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. 40ರಲ್ಲಿ ಚಪಾತಿ ಗಾತ್ರ 2 ಇಂಚ್, ಅಂದ್ರೆ 40ರ ವಯದಲ್ಲಿ ಚಪಾತಿಯ ಗಾತ್ರ 2 ಇಂಚ್ ಅಗಲವಾಗಿದೆ. ಬದನೆಕಾಯಿ ದಪ್ಪ ಇದ್ದಷ್ಟು ಸುಲಭವಾಗಿ ಒಳಗೆ ನುಗ್ಗುತ್ತದೆ. ಅಂಡ್ ಇದರ ಜೊತೆಗೆ ಬದನೆಕಾಯಿ ದಪ್ಪ ಇದ್ದಷ್ಟು ಹೆಚ್ಚು ನೆಮ್ಮದಿ ಕೂಡ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಸ್ನೇಹಿತರೆ ಮೇಕೆ ಸಾಕಾಣಿಕೆ ಸಲುವಾಗಿ ಯಾವೆಲ್ಲ ಎಕ್ವಿಪ್ಮೆಂಟ್ಸ್ಗಳು ರೆಡಿ ಮಾಡಿಕೊಂಡಿದ್ದಾರೆ. ಸೊ ಬನ್ನಿ ಚರ್ಚೆ ಮಾಡೋಣ. ಗೋಟ್ ಸೆಲ್ಟರ್ಸ್ ಸೆಡ್ ಆರ್ ಪೆನ್ ವಿತ್ ಗುಡ್ ವೆಂಟಿಲೇಷನ್ ಅಂಡ್ ರೇನ್ ಪ್ರೊಟೆಕ್ಷನ್. ಮಳೆಯಿಂದ ಸ್ನೇಹಿತರೆ ಮೇಕೆಗಳಿಗೆ ಬಚಾವ್ ಮಾಡಲು ತಾವು ಒಳ್ಳೆ ರೀತಿಯ ಒಂದು ಶೆಡ್ ರೆಡಿ ಮಾಡಿರುತ್ತಾರೆ. ಸೊ ನೋಡ್ಬೋದು. ಅಂಡ್ ಕ್ಲೀನ್ ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ಒಂದು ಸೌಲಭ್ಯ ಕೂಡ ಮಾಡಿರುತ್ತಾರೆ. ಮೊದಲು ಶೆಡ್ ರೆಡಿ ಮಾಡಿ ಆನಂತರ ಮೇಕೆಗಳಿಗೆ ಕುಡಿಯುವ ನೀರಿನ ಒಂದು ಸೌಲಭ್ಯ ಕೂಡ ರೆಡಿ ಮಾಡಿರುತ್ತಾರೆ. ಅಂಡ್ ರೈಸ್ಡ್ ಕಂಟೈನರ್ ಟು ಅವಾಯ್ಡ್ ಫೀಡ್ ವೇಸ್ಟೇಜ್ ಅಂಡ್ ಕಂಟಮಿನೇಷನ್. ಮೇಕೆಗಳಿಗೆ ಸ್ನೇಹಿತರೆ ಆಹಾರ ಸ್ಟೋರ್ ಮಾಡಿ ಇಡಲು ತಾವು ಕಂಟೈನರ್ ಕೂಡ ರೆಡಿ ಮಾಡಿರುತ್ತಾರೆ. ಅಂಡ್ ಫಾರ್ ಹೋಲ್ಡಿಂಗ್ ಡ್ರೈ ಗ್ರಾಸ್, ಇಲ್ಲಿ ಸ್ನೇಹಿತರೆ ಒಣಗಿದ ಹುಲ್ಲುಗಳು ಕೂಡ ಇಲ್ಲಿ ಮೇಕೆಗಳಿಗೆ ಕೊಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಲಾಸ್ಟ್ ಒನ್ ಬಂದ್ಬಿಟ್ಟು, ಇಫ್ ಯು ಆರ್ ಡೂಯಿಂಗ್ ಡೈರಿ ಗೋಟ್ ಫಾರ್ಮಿಂಗ್, ಎ ಕ್ಲೀನ್ ಬಾಕ್ಸ್ ಟು ಕೀಪ್ ನ್ಯೂ ಬೋರ್ನ್ ಕಿಡ್ಸ್ ವಾರ್ಮ್ ಅಂಡ್ ಸೇಫ್. ಹೊಸದಾಗಿ ಜನಿಸಿದ ಮೇಕೆಗಳಿಗೆ ಸ್ನೇಹಿತರೆ, ಚಿಕ್ಕ ಮೇಕೆಗಳಿಗೆ ಸುರಕ್ಷಿತವಾಗಿ ಇಡಲು ಒಂದು ಬಾಕ್ಸ್ ಕೂಡ ರೆಡಿ ಮಾಡಿರುತ್ತಾರೆ. ಸೊ ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಸ್ನೇಹಿತರೆ ತಾವು ಗೋಟ್ ಫಾರ್ಮಿಂಗ್ ಒಂದು ಸ್ಟಾರ್ಟ್ ಮಾಡಿರುತ್ತಾರೆ.